ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಂಕೇಶ್ವರದ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ 69ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು. ಸಂಕೇಶ್ವರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಜರುಗಿದ ಈ ವಾರ್ಷಿಕ ಮಹಾಸಭೆ ಸಹಕಾರ ಹಿರಿಯ ಅಜ್ಜ ಡಿ.ಟಿ. ಪಾಟೀಲ್ ಪಾಲ್ಗೊಂಡಿರುವುದು ವಿಶೇಷ. ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಗಣ್ಯರು ಆಡಳಿತ ಮಂಡಳಿ ಅವರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಇದೇ ವೇಳೆ ಸಹಕಾರಿ ಹಿರಿಯ ದುರಿನ ಹಿರಿಯ ಅಜ್ಜರಾದ ಡಿ.ಟಿ. ಪಾಟೀಲ್ ಅಜ್ಜನವರಿಗೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಹಾಗೂ ಕಾರ್ಮಿಕ ವರ್ಗದವರಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಶುಗರ್ ಕಾರ್ಖಾನೆ ಆವರಣದಲ್ಲಿ ರೈತರಿಗೆ ಆಧುನಿಕ ಕೃಷಿ ಪದ್ಧತಿ ಮಾಹಿತಿ ನೀಡುವ 50ಕ್ಕೂ ಹೆಚ್ಚು ಸ್ಟಾಲ್ ಆಯೋಜಿಸಿ ರೈತರಿಗೆ ಮಾಹಿತಿ, ಕೃಷಿಯಲ್ಲಿ ರೈತರು ಅಳವಡಿಸಬಹುದಾದ ನೂತನ ತಂತ್ರಜ್ಞಾನ, ಆಧುನಿಕ ಯಂತ್ರೋಪಕರಣಗಳ ಬಳಕೆ ಹಾಗೂ ವೈಜ್ಞಾನಿಕ ವಿಧಾನಗಳ ಮೂಲಕ ಹೆಚ್ಚಿನ ಇಳುವರಿ ಕಬ್ಬು ಬೆಳೆದು ಲಾಭ ಪಡೆಯುವ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು. ಇದೇ ವೇಳೆ ಸಹಕಾರಿ ರಂಗದ ಹಿರಿಯ ಅಜ್ಜ ಡಿ.ಟಿ. ಪಾಟೀಲ್, ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಹೀರಾ ಶುಗರ್ ಕಾರ್ಖಾನೆ ಅಧ್ಯಕ್ಷ ಅಜ್ಜಪ್ಪ ಕಲ್ಲಟ್ಟಿ ಮಾತನಾಡಿ, ಪ್ರಸಕ್ತ ಹಂಗಾಮಿನಲ್ಲಿ ಯಶಸ್ವಿಯಾಗಿ ಕಬ್ಬು ನುರಿಸಬೇಕೆಂಬ ಸದುದ್ದೇಶದಿಂದ ಜೊಲ್ಲೆ ಜಾರಕಿಹೊಳಿ ಜೊತೆಗೂಡಿದ್ದೇವೆ. ಇದರಲ್ಲಿ ಯಾವುದೇ ವೈಯಕ್ತಿಕ ಸ್ವಾರ್ಥ ಇಲ್ಲ. ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಸಮಗ್ರ ಅಭಿವೃದ್ಧಿ ನಮ್ಮ ಧ್ಯೇಯ. ಕಾರ್ಖಾನೆ ಸಕಾಲದಲ್ಲಿ ರೈತರಿಗೆ ಬಿಲ್ ಪಾವತಿ, ಕಾರ್ಮಿಕರಿಗೆ ಸಂಬಳ, ಕಬ್ಬು ಕಟಾವು ಮಾಲೀಕರಿಗೆ ಸಕಾಲದಲ್ಲಿ ಬಿಲ್ಲು ನೀಡಿ ಮಾದರಿ ಸಕ್ಕರೆ ಕಾರ್ಖಾನೆಯನ್ನಾಗಿ ಮಾಡಿ ಪ್ರಗತಿ ಮಾಡುವುದರ ಜೊತೆ ಸಕ್ಕರೆ ಕಾರ್ಖಾನೆ ಮುಚ್ಚುವ ಹಂತದಲ್ಲಿದ್ದಾಗ ಅಪದ್ಬಾಂಧವರಾಗಿ ಮತ್ತೆ ಮರುಜೀವ ನೀಡಿದ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರಿಗೆ ಶ್ರೇಯಸ್ಸು ಸಲ್ಲುತ್ತದೆ. ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಬದ್ಧ ವೈರಿಗಳಾಗಿದ್ದ ನಾನು ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನು ಹುಕ್ಕೇರಿ ಜನತೆನೇ ಒಂದು ಮಾಡಿದೆ. ನನ್ನ ಮಗ ಆಗಲಿ ಸತೀಶ್ ಅವರ ಮಗ ಆಗಲಿ ಇಲ್ಲಿ ಬಂದು ಚುನಾವಣೆಗೆ ನಿಲ್ಲುತ್ತಿಲ್ಲ. ಇಲ್ಲಿಯವರೇ ಚುನಾವಣೆಗೆ ನಿಲ್ಲುತ್ತಾರೆ. ಡಿಸಿಸಿ ಬ್ಯಾಂಕ್ ನಲ್ಲಿ ಬಹುಮತ ನಮ್ಮದೇ ಆಗುತ್ತೆ. ಅವರ ಹತ್ತಿರ ಹೋಗುವ ಅವಶ್ಯಕತೆ ನಿಮಗಿಲ್ಲ. ಅವರ ಹತ್ತಿರ ಇರೋ PKPS ಗಳಿಗೆ ಪತ್ ಆಗುವುದಿಲ್ಲ, ಟ್ರ್ಯಾಕ್ಟರ್ ಸಾಲ ಕೊಡೋದಿಲ್ಲ, ಏನೂ ಆಗುವುದಿಲ್ಲ, ಎಲ್ಲ ನಿಮಗೆ ಕೊಡುತ್ತೇವೆ ಎಂದ ಮಾಜಿ ಸಂಸದ. 30 ವರ್ಷ ದುರಾಡಳಿತಕ್ಕೆ ಅಂತ ಹಾಡಿ ಜೊಲ್ಲೆ ಜಾರಕಿಹೊಳಿ ಅವರಿಗೆ ಆಶೀರ್ವದಿಸಿ ಎಂದ ಡಿ.ಟಿ. ಕಾಕಾ. ಈ ಸಂದರ್ಭದಲ್ಲಿ ರಾಜೇಂದ್ರ ಪಾಟೀಲ್, ಶಶಿಕಾಂತ್ ನಾಯಕ್, ಅಜ್ಜಪ್ಪ ಕಲ್ಲಟ್ಟಿ, ಅಶೋಕ್ ಪಟ್ಟಣ್ ಶೆಟ್ಟಿ ಸೇರಿದಂತೆ ಆಡಳಿತ ಮಂಡಳಿ ನಿರ್ದೇಶಕರು, ರೈತರು, ಗಣ್ಯರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್. ಚೇರ್ಮನ್, ವೈಸ್ ಚೇರ್ಮನ್ ಮತ್ತು ಬ್ಲಕ್ ಸೊಸೈಟಿಯ ಚೇರ್ಮನ್, ವೈಸ್ ಚೇರ್ಮನ್ ಶಶಿಕಾಂತ್ ನಾಯಕ್ ಅವರು ಇವತ್ತಿನ 69ನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ರೈತರಲ್ಲಿ ಎಲ್ಲ ರೈತರು ಇವತ್ತಿನ ದಿವಸ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳಿ ಹುಕ್ಕೇರಿ ತಾಲೂಕಿನ ಜನರು ಭಾಳ ಒಳ್ಳೆಯ ಜನ, ಭಾಳ ಒಳ್ಳೆಯ ಜನ. ಯಾಕಂದ್ರೆ 30 ವರ್ಷದಿಂದ ಅದು ಫ್ಯಾಕ್ಟ್ರಿಯೆಲ್ಲ ತುಂಬಿದ್ವಿ, ಅವ್ರಿಗೆ MLA ಓಟ್ ಹಾಕಿದ್ರು, ಎಲ್ಲ ಉಳ್ಳಕ್ಕೆ ಸ್ಟೇಟಿಗೆ ಅವರಿಗೆ ಓಟ್ ಹಾಕಿದ್ರು. ಇಂಥ ಜನರನ್ನ ಎಲ್ಲಿಗೂ ಹೋಗ್ಬೇಕು, ಭಾಳ ಒಳ್ಳೆಯ ಜನ ಹುಕ್ಕೇರಿ ತಾಲೂಕಿನವರು. ಆ ಪ್ರಕಾರ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ, ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಇವ್ರ ಜನ ಮಂದಿನ ಈ 30 ವರ್ಷ ಇವ್ರನ್ನೇ ಹಿಂಗೆ ಹಿಡ್ಕೊಂಡು ಹೋಗಿದೆ. ಹಿಂಗೆ ಹಿಡ್ಕೊಂಡು ಹೋದ್ರೆ ನಿಮ್ಗೆ ಕಲ್ಯಾಣ ಆಗತ್ತೆ. ನಾನು ಸ್ಪಷ್ಟ ಹೇಳ್ತೀನಿ. ಈಗ ಭಾಳ ನಿಮ್ಗೆ ಮತ್ತೆ ಪೈಲೆ ಪರಿಸ್ಥಿತಿನ ಬರ್ತೈತಿ. ಅದಕ್ಕೆ ಶಕ್ಯತೆ ಇಷ್ಟ ನೀವೆಲ್ಲರೂ ಕೂಡಿ ಒಳ್ಳೆ ಮಟ್ಟದಿಂದ ಹೋಗ್ಬೇಕು ಮತ್ತು ಫ್ಯಾಕ್ಟ್ರಿ ದೊಡ್ಡ ರೀತಿಯಿಂದ ಮಾಡ್ಕೋಬೇಕು. ಈ 3 ಮಂದಿಗೆ ಸಹಕಾರ ಮಾಡಬೇಕಂತ ಹೇಳಿ ನಾನು ಹೇಳಿ ಬಹಳ ಒಳ್ಳೆಯ ಇರೋದು ನಾನು ಕೇಳಿದ್ದೇನೆ. ಯಾಕಂದ್ರೆ ಒಮ್ಮೆ ಯಾರನ್ನಾರು ನಂಬಿರೋದ ಕಣ್ಣು ಮುಚ್ಚಿ ಒಟ್ಟೆ ಬಿಡುದು.
ಈಗೇನು ಯಾರು ಗೊತ್ತಾ, ದೇವ್ರು ಬುದ್ಧಿ ಕೊಟ್ಟಿದ್ದಾನು, 31 ವರ್ಷ ನಂತರ ಬದಲಾವಣೆ ಪರ್ವ ಚಾಲು ಆಗ್ಯಾವ. ಈಗ ಯಾವ ಪ್ರಕಾರ ಸಹಕಾರಿ ಸಕ್ಕರೆ ಕಾರ್ಖಾನೆಯವರು ಬದಲಾವಣೆ ಮಾಡಿದಾರು, ಇಲ್ಲಿ ನೆಕ್ಕಿನ ನೀವೇನಪ್ಪ ಏನು ಎಕ್ಸಮಾದವ್ರು ಬಂದರು, ಆ ಕಡೆ ಗೋಕಾಕದವ್ರು ಬಂದರು, ಏನು ಮಾಡಿರಪ್ಪ ಅನಿಸುವಂಗೆ ಎಂದೂ ಮಾಡಂಗಿಲ್ಲ. ನೀವು ಮುಂದಿನ ವರ್ಷದಿಂದನೂ ಅದು ರಿಸಲ್ಟ್ ತೋರಿಸ್ತೇವೆ ನಾನು. ಮತ್ತು ಈಗ ನೋಡಾಕಿದ್ದೀರಿ ಕೂಡ, ಯಾಕಂದ್ರೆ ಒಂದೇ ಜನರಲ್ ಮೀಟಿಂಗ್ ವಿಷಯ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ. ಅದೇ ಪ್ರಕಾರ ಮೊನ್ನೆ ಒಂದು 3 ತಿಂಗಳ ಹಿಂದಗಡೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದವ್ರು ಕೂಡ ನಮ್ಮ ಹತ್ರ ಬರ್ತಾರೆ. ಒಂದು 5 ಜನ ಬಂದರು, ಜಯಗೌಡ ಬಂದು ಎಲ್ಲರೂ ಕೂಡಿ. ಏನಪ್ಪ ಹಿರಣ್ಯ ಸಹಕಾರಿ ಕಾರ್ಖಾನೆ ಯಾವ ಪ್ರಕಾರ ಧಾಡಸ್ ಮಾಡಿದವರು, ನಾವು ಮಾಡ್ತೀವಿ, ನಾವು ನಿಮ್ಮ ಕಡೆ ಬರ್ತೇವೆ, ನಮ್ಗೊಂದು ಸ್ವಲ್ಪ ಸಹಕಾರ ಮಾಡಿ ಅಂತ. ಅಲ್ಲಪ್ಪ ನೀವು 15 ಮಂದಿ 5 ಮಂದಿ ಬಂದ್ರೆ ನಾ ಏನು ಮಾಡೋ ಏನೋ ಕೇಳಿ ಅಲ್ಲಂದ ಕೂಡಲೇ ಅವ್ರ ಮತ್ತೆ ಏನೇ ಮಾಡಿರ್ಬೇಕಾದ್ರೆ ಮಾಡ. ಆಮೇಲೆ ನಾವು ನೋಡ್ರಿ ಇನ್ನು ಸಹಕಾರ ರಂಗದಲ್ಲಿ ಒಳ್ಳೆಯದಾಗಬೇಕಾದ್ರೆ ರಾಜಕಾರಣ ಸ್ವಲ್ಪ ಮರೆತು ಸತೀಶ್ ಜಾರಕಿಹೊಳಿ ಹೋಗಿ ಭೇಟಿಯಾಗಿ ನಾನು ರಿಕ್ವೆಸ್ಟ್ ಮಾಡಿ, ಹುಕ್ಕೇರಿ ತಾಲೂಕಿನ ಜನ ರೈತರು ಬಹಳಷ್ಟು ಒಳ್ಳೆಯವರು, ಅವ್ರಿಗೆ ಅನ್ಯಾಯ ಆಗ್ತೈತಿ, ಅವ್ರಿಗೆ ಒಳ್ಳೇದಾಗಬೇಕಾದ್ರೆ ನಿಮ್ಮ ಕಡೆ ಒಂದು 5 ಸೀಟ್ ಇದಾವೆ, ನೀವು ನಮ್ಗೆ ಸಪೋರ್ಟ್ ಮಾಡ್ರ ನಮ್ದು ಆಗ್ತೈತೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ನಾವು ವಿಚಾರ ವಿನಿಮಯ ಮಾಡ್ರ. ಅವರು ಎಸ್ ಅಂದರು, ಇಲ್ಲ ಹುಕ್ಕೇರಿ ತಾಲೂಕು ರೈತರಿಗೆ ಒಳ್ಳೇದಾದ್ರೆ ನಮಗೂ ಕೂಡ 5 ಕ್ಯಾಂಡಿಡೇಟ್ ಕೊಡ್ತದೆ. ಅವ್ರ ಕ್ಯಾಂಡಿಡೇಟ್ 5 ಕೊಟ್ಟರು, 5 10 ಆದೆವು. 10 ಆದ ನಂತರ ಅಧ್ಯಕ್ಷರನ್ನು ಬದಲಾಯಿಸಿ ಬರೇ 3 ತಿಂಗಳ ಆಡಳಿತವನ್ನು ಮಾಡಿದ್ದೇವೆ ನಾವು ವಿದ್ಯುತ್ ಸಹಕಾರ ಸಂಘ. 3 ತಿಂಗಳಲ್ಲಿ ಸುಮಾರು ಇವರು ವರ್ಷಕ್ಕೆ 100 TC ಕೊಡಿಸ್ತಿರು, ಇವ್ರು ಬರೇ 3 ತಿಂಗಳಲ್ಲಿ 100 TC ಕೊಡಿಸಿದ್ದಾರೆ. TC ಅಥವಾ ಡಾಮ್ ಸಿಗಬೇಕಾದ್ರೆ ನಿಮ್ಗೆ ಏನು ಪರಿಸ್ಥಿತಿ ಆಗ್ತದೆ? ಬಹುತೇಕ ಎಷ್ಟು ಮನಿ ಎಡ್ತಾಗ್ತೀರಿ, ಎಷ್ಟು ಮಂದಿವ್ರಿಗೆ ಕೊಡ್ತೀರಿ, ಎಷ್ಟು ರಿಕ್ವೆಸ್ಟ್ ಮಾಡ್ತೀರಿ, ಎಷ್ಟು ಒಂದು ಬೆನ್ನೆ ಹಚ್ತೀರಿ ಅಂದ್ರೆ ಅದು ಬಹುತೇಕ ಅವಾಗ ನಿಮ್ಗೆ ಎಲ್ಲ TC ಬರ್ತದೆ. ಆದ್ರೆ ನಮ್ಮ ಆಡಳಿತ ಮಂಡಳ ಬಂದ ನಂತರ ಬರೇ 3 ತಿಂಗಳದಾಗ ನೀವು ಬರೇ ಫೋನ್ ಮಾಡಲ 24 ತಾಸ್ನಾಗ ನಿಮ್ಮ TC ಬಂದು ಕೂತೀವಿ. ಅದೇ ಪ್ರಕಾರ ನಿರಂತರ ಜ್ಯೋತಿ ಹುಕ್ಕೇರಿ ತಾಲೂಕಿನಾಗ ನಿರಂತರ ಜ್ಯೋತಿ ಇದ್ರ ಅನ್ನೋದು ಏನು ಗೊತ್ತಿಲ್ಲ. ಯಾಕಂದ್ರೆ ನಾವು ನಿಪ್ಪಾಣಿ ಚಿಕ್ಕೋಡಿ ತಾಲೂಕಿನಾಗ ಇರೋದ್ರಿಂದ ಅಲ್ಲಿ ಸರ್ಕಾರ ಕಡೆಯಿಂದನ ನಿರಂತರ ಜ್ಯೋತಿ ಆಗಿ ಒಂದು 10 ವರ್ಷ ಆಯ್ತು. ಅಂದ್ರೆ ನಿರಂತರ ಜ್ಯೋತಿ ಅಂದ್ರೆ ಅಲ್ಲ, ಯಾವ ತೊಟ್ಪಟ್ಟಿ ಇರಲಿ ಊರಾಗಿರ್ಲಿ ಮನಿಗೆ ಲೈಟ್ ಹಚ್ಚೋದಲ್ಲ, ಸಿಂಗಲ್ ಫೇಸ್ 24 ಗಂಟೆ ಕರೆಂಟ್ ಕೊಡುವಂತ ವ್ಯವಸ್ಥೆ. ಇದು ಯಾವಾಗ ಗೌರ್ಮೆಂಟ್ ಸ್ಕೀಮ್ ಬಂದದ. ನಿಮ್ಮದಂತೂ ಸಹಕಾರಿ ಸಂಸ್ಥೆ, ನಿಮ್ಮದ ಅಧಿಕಾರ, ನಿಮ್ಮದ ಬೋರ್ಡ್ ಆಫ್ ಡೈರೆಕ್ಟರ್, ನಿಮ್ಮದ ಲೀಡರ್, ನೀವು ಹೇಳಿದ ತಕ್ಷಣ ಆಗ್ಬೇಕಾಯ್ತು, ಆದ್ರೂ ಕೂಡ ಆಗಲಿಲ್ಲ. ಆಮೇಲೆ ಮೊನ್ನೆ ಸತೀಶ್ ಜಾರಕಿಹೊಳಿ ಭೇಟಿ ಆದ ನಂತರ ಅವ್ರಿಗೆ ಸರ್ಕಾರದ ಏನು ಬಾಕಿ ಇತ್ತು ಅದನ್ನೊಂದು 6 ಕೋಟಿಯಲ್ಲಿ 3 ಕೋಟಿ ತುಂಬಿದ್ದಂತ. ಈ ಇರ್ತಕ್ಕಂಥ ಹುಕ್ಕೇರಿ ತಾಲೂಕಿನ ತೊಟ್ಪೇಟಿ 1 ಅಥವಾ 2 ಡ್ಯಾಮ್ನಾಗ ಏನಿತ್ತು, ಯಾರು ರೊಕ್ಕ ಪೂರ್ತಿ ತುಂಬಿರು, ಯಾರು ಅರ್ಧ ತುಂಬಿರು, ಅವ್ರಿಗೆ ನಿರಂತರ ಜ್ಯೋತಿ ಕೊಡುವಂತ ವ್ಯವಸ್ಥೆ. ಈಗಾಗಲೇ ಎಲ್ಲಿಮುನ್ನಳ್ಳಿ ಗ್ರಾಮವನ್ನ ಒಂದು ಪಾಯ್ಲೆಟ್ ಪ್ರಾಜೆಕ್ಟ್ ತಗೊಂಡು 3.5 ಕೋಟಿ ಟೆಂಡರ್ ಮಾಡಿ ಸುಮಾರು 1000 ಮನೆಗಳಿಗೆ ಈಗಾಗಲೇ ಕರೆಂಟ್ ಕೊಡುವಂತ ವ್ಯವಸ್ಥೆ ಪ್ರಾರಂಭ ಆಗ್ಯದ. ಇನ್ನು ಮುಂದಿನ ದಿನಮಾನದಲ್ಲಿ ನಾ ಹೇಳ್ತೇನೆ, ನಮ್ಮ ಪೆನಲೇನ ನಿಂತದ. ಈಗಾಗಲೇ ಸಂಕೇಶ್ವರ ಭಾಗದಿಂದ 3 ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದೆವು ನಾವು. ಸಂಜೀವ್ ಅಪ್ಪಸಾಹೇಬ್ ಸಿರ್ಕೋಳಿ ಅವರು, ಅಮರ್ ನಲ್ಲವಡೆ ಅವರು, ಶಶಿರಾಜ್ ಪಾಟೀಲ್ ಅವರು. ಬಹುತೇಕ ಇವ್ರು ತಿಂದ ನಂತರ ಯಾರು ನಿಲ್ತಾರೆ ಆಮೇಲೆ 3 ಮಂದಿ ನಿಲ್ಲವ್ರ ಇದಾರೆ, ಅದ್ರಾಗ ಏನು ಕಾಳಜಿ ಮಾಡ್ರು. ಸಂಕೇಶ್ವರದ 2 ಕ್ಯಾಂಡಿಡೇಟ್ ಇಲ್ಲ ಅವ್ರ, ಯಾಕಂದ್ರೆ ಈಗಾಗಲೇ ನಾವಾಗಲಿ ಸತೀಶ್ ಅವರಿರಲಿ ಬಾಲಚಂದ್ರ ಅವರು ಫೈನಲ್ ಮಾಡಿದೆವು. ಈ ಪ್ರಕಾರವಾಗಿ ಆ ಭಾಗದಲ್ಲಿ ಕೂಡ ಒಬ್ಬ ಒಳ್ಳೆ ನಿರ್ದೇಶಕರನ್ನು ಕೊಡ್ತೇವೆ, ಒಳ್ಳೆ ಸಂಚಾಲಕರನ್ನು ಕೊಡ್ತೇವೆ. ಈಗ ಸಾಕಷ್ಟು ಸಲ ಸಭೆಯನ್ನು ಮಾಡ್ಕೊತ ಬಂದ, ಇವ್ರು ಎಕ್ಸಂಬದವ್ರು ಬರೋರು, ಅವ್ರು ಗೋಕಾಕದವ್ರು ಬರೋರು, ಎಲ್ಲ ಹೊರಗಿನವ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋರು. ದಬ್ಬಾಳಿಕೆ ನೀವು ಮಾಡಿದ್ರೆ ನಾವು ಮಾಡಿದೇವೆ. ನಾವು ನೋಡ್ರಿ, ನನ್ನ ಮಗ ಆಯಿತು ಅಥವಾ ಸತೀಶ್ ಅವ್ರ ಮಗ ಆಯಿತು ಅಥವಾ ಬಾಲಚಂದ್ರ ಅವ್ರ ಮನೆ ಆಯಿತು, ನಮ್ಮ ಮನೆಯವ್ರು ಯಾರು ಈಗ ನಿಲ್ಲಕ್ಕೆ ಬಂದಿಲ್ಲ, ಇಲೆಕ್ಷನ್ ನಿಲ್ಲಕ್ಕೆ ಹತ್ತಿಲ್ಲ. ನಾವು ಬರೇ ಒಂದಾಗಿದ್ದೇವೆ ಅಂದ್ರೆ ನಾವು ಮಂದಿ ಇಲೆಕ್ಷನ್ದಾಗ 2 ಮಂದಿ ವಿರೋಧ ಟಕ್ಕರ್ ಕೊಟ್ಟಿದ್ದೇವೆ. ಆದರೂ ಕೂಡ ಏನು ಯಾರು ಕೊಡ್ತದೆ, ಹುಕ್ಕೇರಿ ಜನ ಒಂದು ಮಾಡಿದ್ದು. ನಾವು ಹುಕ್ಕೇರಿ ಜನ ಬಹಳ ಬುದ್ಧಿವಂತರಂತ. ಯಾಕಂದ್ರೆ ನಾವೆಲ್ಲರೂ ವಿರೋಧ ಇದ್ರು, ವಿರೋಧ ಪಕ್ಷ ವಿರೋಧ ಇದ್ದರೂ ಕೂಡ ಒಂದು ಸಹಕಾರಿ ರಂಗದಲ್ಲಿ ಒಳ್ಳೆಯ ದೃಷ್ಟಿ ನಡಿಬೇಕಂತ ತಿಳ್ಕೊಂಡು ಎಲ್ಲರೂ ಸೇರಿ ಕೈ ಜೋಡಿಸಿ, 3 ಮಂದಿ ಕೈ ಜೋಡಿಸಿ ತಮಗೆ ಒಳ್ಳೆಯದಾಗ ತಿಳ್ಕೊಂಡು ನಮಗೆ ಪದರ ರೊಕ್ಕ ಸುಟ್ಕೊಂಡು ಪದರ ರೊಕ್ಕ ಖರ್ಚು ಮಾಡಿ ಪದರ ವೇಳೆ ಖರ್ಚು ಮಾಡಿ ನಿಮ್ಮ ಸಲುವಾಗಿ ಬಂದೆವು. ನೀವು ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಅದಕ್ಕೆ ಜವಾಬ್ದಾರಿ ಅಲ್ಲ. ನಮಗೇನು ನುಕ್ಸಾನೂ ಇಲ್ಲ, ನಮಗೇನು ಲಾಭನೂ ಇಲ್ಲ. ಏನು ಲಾಸ್ ಆದ್ರೂ ನಿಮಗೂ ಆಗೋದೈತಿ, ಲಾಭ ಆದ್ರೂ ನಿಮಗೂ ಆಗೋದೈತಿ. ಇದನ್ನು ಸವಿಸ್ಕರವಾಗಿ ವಿಚಾರ ಮಾಡಿ. ನಾ ಏನ್ರಿ ಹೇಳ್ತೇನೆ ತಪ್ಪಿದ್ರೆ ನಮ್ಗೆ ತಪ್ಪಂತ ಹೇಳಿ. ಯಾಕಂದ್ರೆ ಎಲ್ಲ ಕಡೆ ಒಂದು ಕತಿ ಹೇಳ್ಬೋದು ಬರ್ತೀನಿ, ಅದೊಂದು ಕತಿ ಒಂದು ಹೇಳ್ತೇನೆ ನಿಮ್ಗೆ ಯಾವ ಪ್ರಕಾರವಾಗಿದೆ. ಆದ ಕಾರಣ ಇರ್ತಕ್ಕಂಥ ಹುಕ್ಕೇರಿ ತಾಲೂಕಿನ
ಬಹುತೇಕ ಬಂದ್ ನೋಡ್ರೆ ಯಾರಿಗೂ ಅಲ್ಲಿ ಇಲ್ಲಿ ತಿರುಗಾಡಕ್ ಸಗಟ ಜಾಗ ಇಲ್ಲ, ಒಳಗೆ ಸುಗಟ್ ತಿರುಗಾಡಕ್ ಜಾಗ ಇಲ್ಲ. ಈ ವರ್ಷ ಏನ್ ಬಂದಿರಿ, ಮುಂದಿನ ಜನರಲ್ ಮೀಟಿಂಗ್ ಬರ್ರಿ ಅಂದ್ರೆ ನಿಮಗೆ ಯಾವ ಪ್ರಕಾರ ಈ ಸಕ್ಕರೆ ಕಾರ್ಖಾನೆ ನಮ್ದು ಹಳಿ ಒಂದು ಗತ ವೈಭವ ಕಾಣ್ತಿತ್ತು, ಆ ಪ್ರಕಾರ ಇದು ಚೇಂಜಸ್ ಆಗಿರ್ತದ, ಆ ಪ್ರಕಾರ ನೀವು ನೋಡಬಹುದು. ಯಾಕಂದ್ರೆ ಈ ವರ್ಷ ಟೈಮ್ ಹೆಚ್ಚಿಗಿಲ್ಲ, ನಮ್ಗೆ ಸಾಧ್ಯವಾದಷ್ಟು ಕೆಲಸ ಮಾಡಿ ಕೆಲಸ ಮುಗಿಸಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು. ಅದೇ ಪ್ರಕಾರವಾಗಿ ಸುಮಾರು 7 ಕೋಟಿ ಖರ್ಚು ಮಾಡಿ ಇವತ್ತು ಮಹಾದೇವ್ ಗುಡಿ ಇರ್ಬೋದು, ಅಂದ್ರೆ ಏನೇನು ಬೇಕದೆಲ್ಲ ಖರ್ಚು ಮಾಡಾಗಿದೆ. ಇವತ್ತು ಪಾಪ ಕಾರ್ಮಿಕರು ನಿಲ್ತಾರೋ ಅವ್ರ ಕ್ವಾರ್ಟರ್ಸ್ ನೋಡ್ರ ಬಹುತೇಕ ಮನಿ ತುಂಬೆಲ್ಲ ಅವ್ರ ಪಾತ್ರೆಗಳೆಲ್ಲ ಬ್ಯಾಂಡಿಗಳೆಲ್ಲ ಇಡ್ತಿರೋ ಅಂದ್ರೆ ಅಷ್ಟು ಸೋರ್ತಿತ್ತು. ಏನು ಸೋರದ ಜಾಗ ಇಲ್ಲ, ಮನ್ಯಾಗ ಒಳಗೆ ಕುಂಡೋದ್ರೆ ಬಿ ಛತ್ರಿ ಇಟ್ಕೊಂಡು ಕುಂಡು ಹಾಕ್ಬಾರ್ದು. ಇಲ್ಲೇ ಬೇಕಾದ್ರೆ ನೀವು ಒಂದು ಬೋರ್ಡ್ ರೂಮ್ ನೋಡ್ಬೋದು. ಯಾಕಂದ್ರೆ ಹಿಂದೆ ನಮ್ಮ ಡಿಟಿ ಪಾಯಿಂಟ್ ಕಾಕ ಇರ್ಬೋದು, ಬಸವಗೌಡ ಪಾಟೀಲ್ ಮೀಟಿಂಗ್ ನಾ ಬರ್ತಿದ್ದೀನಿ, ಅದೊಂದು ಸೀಲಿಂಗ್ ಎಲ್ಲ ಹಚ್ಚಿ ಚಂದ ಮಾಡಿದ್ರ ಅದು ಸೋರಾಕತ್ರ ಏನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ತೀರಿ ನೀವು ರೈತರೆಲ್ಲರೂ ಹೇಳಿ, ಒಂದು ಮನಿ ಸೋರ ಏನ್ ಮಾಡ್ತೀರಿ, ಸೋರೋದು ಬಂದ್ ಮಾಡ್ತೀರಿ. ಅವ್ರು ಏನು ಮಾಡಿರ್ಬೇಕಾದ್ರೆ ಈಗ ಹೋಗುತ್ನಾಗ ಅದು ಓಪನ್ ಮಾಡ್ತೀನಿ, ಎಲ್ಲರೂ ನೋಡಿ ಹೋಗ್ಬೋದು. ಒಂದು ಚೌಕ್ ತಟ್ಟ ಕಟ್ಟಿದಾರು, ನಡುವಲ್ಲಿ ಕವಲಿ ಮಾಡಿದಾಗ ಮಾಡಿ ಕೆಳಗೊಂದು ಬಕೆಟ್ ಇಟ್ಟಿದ್ದಾರೆ. ಅಂದ್ರೆ ಈ ಪ್ರಕಾರ ಈ ಸಂಸ್ಥೆದಾಗ ಮಾಡ್ರೆ ಹೆಂಗ್ ಉಳಿತದ? ಒಂದ್ ಎಲ್ಲೂ ಬಣ್ಣ ಹಚ್ಚಿಲ್ಲ, ಒಂದ್ ಎಲ್ಲೂ ಸುಣ್ಣ ಹಚ್ಚಿಲ್ಲ. ಒಂದು ಬಹುತೇಕ ಬಸಗೌಡ ಅಜ್ಜ ಮತ್ತು ಅಪ್ಪನಗೌಡ ಅಜ್ಜವ್ರು ಇದ್ದಾಗಿಂದ ಏನಾವು ಎಲೆಕ್ಟ್ರಿಕ್ ಬಟನ್ಗಳು ಕೂಸ್ಲದ್ದು ಬ್ಲ್ಯಾಕ್ ಅಂಡ್ ವೈಟ್ ಇರ್ತಾವಲ್ಲ ಅವ ಇದಾವು. ಫ್ಯಾನ್ಗಳು ಇಲ್ಲಿ ಬಂದಾಗಿಲ್ಲ, ಕುರ್ಚಿಗಳು ಇಲ್ಲಿ ಬಂದಾಗಿಲ್ಲ, ಅವು ಗಟ್ಟಿಮುಟ್ಟದವು ಇಲ್ಲ ಅನ್ನಂಗಿಲ್ಲ. ನಾನು ಪರಿಸರದಲ್ಲಿ ರೈತರು ಬಂದ ನಂತರ ಒಳ್ಳೆಯವರಿಗೆ ಒಂದು ಅವಕಾಶ ಸಿಗಬೇಕು, ಒಳ್ಳೆಯ ರೀತಿಯಲ್ಲಿ ಕೂಡಾಕ ಫರ್ನಿಚರ್ ಇರಬೇಕು, ಇವೆಲ್ಲವನ್ನು ನೋಡ್ಬೇಕಾಗ್ತದೆ. ಯಾಕಂದ್ರೆ ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಕೆಲಸ ಮಾಡುವಂತ ಕ್ಷಮತಾ ಹೆಚ್ಚಾಗಬೇಕು. ಅಲ್ಲಿ ಏನು ಬಹಳ ಉಳಿಸಿದೇವ ತನ್ನಂಗಿಲ್ಲ. ಯಾಕಂದ್ರೆ ಇವತ್ತು ಸಾಕಷ್ಟು ನಾ ಹೇಳಿದ್ದೇವೆ, ಮೊಲಾಸಿಸ್ ಟ್ಯಾಂಕ್ ಒಂದು 4 ಕೋಟಿ ಖರ್ಚು ಮಾಡಾಗ್ಲಿವ. ಇವತ್ತು ಮೊಲಾಸಿಸ್ ವರ್ಷಕ್ಕೆ ಏನ್ ತಯಾರಾಗ್ತದ ಅದೆಲ್ಲ ಇಡೋಟ್ ಕೆಪಾಸಿಟಿ ನಮ್ಮ ಹತ್ರ ಇಲ್ಲ. ಸೀಸನ್ದಾಗ ಮಾರಕ್ ಹೋದ್ರೆ ಸುಮಾರು 6,000ದಿಂದ 10,000 ತನಕ ಮಾರ್ತದ. ಅದ ಆಫ್ ಸೀಸನ್ದಾಗ ಮಾರಕಂತ್ರ ಅದು ಸುಮಾರು 15,000 ಇಟ್ಟದ ಸುಮಾರು 14ರಿಂದ 15,000 ಮಾಡ್ತದ. ಅಂದ್ರೆ 15,000 ಇಟ್ಟ ನಂತರ ಒಂದು 3ರಿಂದ 4,000 ನಮ್ಗೆ ಬರೀ ಡಿಫರೆನ್ಸ್ ಸಿಗದಿದ್ದ ಅಂದ್ರೆ ಕೂಡ 15 4ರಲ್ಲಿ 64,000 ಸಿಕ್ಕರೂ ಕೂಡ 6 ಕೋಟಿ ರೂಪಾಯಿ ಹೆಚ್ಚು ಬರ್ತದೆ. ಯಾಕೆ ನಾವು ಕಟ್ಟಬಾರ್ದದ? ವರ್ಷದಾಗ ನಮ್ಮ ಖರ್ಚುಗಳು ನಮ್ಮ ಲಾಭ ಆಗ್ತದೆ. ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಮಾಡಾಕಿದೆವು, ಏನು ಲೋನ್ ಮಾಡಿ ಖರ್ಚು ಮಾಡಾಕಿದೆವು, ಅದು ಎಲ್ಲಿಯೂ ಆಯಾ ಬಿಟ್ಟಿಲ್ಲ. ಒಂದರೆ ಹಿರಣಿಕೆ ಸಹಕಾರ ಸಂಘ ಆಸ್ತಿ ಆಗಿರ್ತದ, ಒಂದರೆ ಅದರ ಉತ್ಪನ್ನ ಡಬಲ್ ಆಗಿರ್ತದೆ. ಈ ಪ್ರಕಾರ ಇರೋದ್ರಿಂದ ನಮ್ಮ ಸಾಲ ಹೆಚ್ಚಾಗ್ಬೋದು. ಇವತ್ತು ನಿನ್ನೆ ಏನೋ ಭಾಷಣ ಮಾಡಿ ನೋಡಿದೆವು, ಅದೇನು ಮೊದಲಿಂದ ಸವಯ ಐತೆವ್ರು, ಹೂ ಅಂತ ಏನ್ ಬೇಕಾದ್ರೆ ಮಾತಾಡೋದ ನಗ್ತಿರ್ತಾರೋ, ಚಪ್ಪಾಳಿ ಹೊಡಿತಾರ, ಹೂ ಅಂತ ತೀರ್ಮಾನ ಪಡಿತಾ ಇದೆ. ಇವತ್ತು ಹಿರಣಿಕೆ ಸಹಕಾರಿ ಕಾರ್ಖಾನೆ ಇರ್ಬೋದು, ಅಥವಾ ನಮ್ಮ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು, ಅಥವಾ DCC ಬ್ಯಾಂಕ್ದಲ್ಲಿ ಕೂಡ ನೀವು ನೋಡಿದಿರಿ 91 ಸೊಸೈಟಿಗಳಿದಾವೆ. ಈಗ ಅರ್ಧಕ್ಕೆ ಬಂದು ನಿಂತದ, 42, 45 ಅಥವಾ 45 ಈ ಪ್ರಕಾರ ಬಂದು ನಿಂತದ. ಅಲ್ರಿ 42 ವರ್ಷ ನಿರ್ದೇಶಕರಾಗಿದೆ, 22 ವರ್ಷ ಅಧ್ಯಕ್ಷರಾಗಿದೆ. ಆದರೂ ಕೂಡ ನಿಮ್ಮ ತಾಲೂಕಿನವರ 40 ಮಂದಿ ವಿರೋಧ ಆತಾರಂದ್ರೆ ಏನು ಉಳಿತು ನಿಮ್ಮ ದಾಖನ? ಅದಕ್ಕೆ ಯಾಕೆ ವಿಚಾರ ಮಾಡಿ ಅಂದ್ರೆ ಇಂಥದೊಂದು ಗಟ್ಟಿ ಆಗಿದೆ ನೀವು. ಯಾಕಂದ್ರೆ ಇವತ್ತು ಹೊಸದು ಹಳೇದು ಮಾಡ್ತಾರೆ ನೀವು. DCC ಬ್ಯಾಂಕಿನಾಗ ಬಹುತೇಕ 1 ಲಕ್ಷ ಬ್ಯಾಂಕಿನವ್ರಿಗೆ 1,000, 50,000 ಮ್ಯಾಗ 700, 50,000 ಒಳಗಿನವ್ರು 500 ಈ ಪ್ರಕಾರ ತಗೋತಾರು. ಒಂದೇ ದಿವಸನಾಗ ನಿರ್ಮಾಣ ಮಾಡಕ್ಕೆ ಇಷ್ಟ ಅಂದ್ರೆ ನಿಮ್ಗೆ ಬಡ್ಡಿ ಅಟ್ಟು ಬೀಳ್ತಿರ್ಲಿ. ಅದು ಬಹುತೇಕ ಯಾವ ಸಾಹುಕಾರನ ಬಡ್ಡಿಗೂ ಕಮ್ಮಿ ಇಲ್ಲ. ಬಹುತೇಕ ನಿಮ್ಗೆ ಆಗಾಗಿರೋ ಕೊಡ್ತೀರಿ. ಆತರ ಮುಂದಿನ ದಿನಮಾನದಲ್ಲಿ DCC ಬ್ಯಾಂಕ್ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ 12+ ಸೀಟ್ಗಳು ಬರುವುದಾವೆ. ಮೆಜಾರಿಟಿ ಅಂತೂ ನಮ್ದೇ ಆಗೋದ. ಅಧ್ಯಕ್ಷ ನಮ್ಮವರು ಆಗ್ತಾರೋ, ಉಪಾಧ್ಯಕ್ಷ ನಮ್ಮವರು ಆಗ್ತಾರೆ. ಅವ್ರ ಕಡೆ ಏನು ಹೋಗೋದು ಕಾರಣ ಇಲ್ಲ. ಈ ಹುಕ್ಕೇರಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ PKPS ಸಂಘಗಳು ಏನು ಒಂದು ಹೊಸದು ಹಳೇದು ಮಾಡಬೇಕಾದ್ರೆ ನಾನಾಗಲಿ, ಸತೀಶ್ ಅವರ, ಬಾಲಚಂದ್ರ ಅವರ ನಿಮಗೆ ಪುಕ್ಷೆಗಳಾಗಿ ಮಾಡಿಕೊಡ್ತೀವಿ. ನೀವು ಅದಕ್ಕೂ ಏನು ಕಾಳಜಿ ಮಾಡಬೇಕು. ಯಾರು ಏನು 700 ಕೊಡೋದು ಬೇಡ, 1,000 ಕೊಡೋದು ಬೇಡ, ಏನು ದುಡ್ಡು ತುಂಬೋದು ಬೇಡ. ನಮ್ಮ ಹತ್ರ ಎಲ್ಲವೂ ನಾವು ತುಂಬ್ತೇವೆ, ನೀವು ಫೇರ್ವಾರ್ಡ್ ಮಾಡಿಕೊಡ್ತೇವೆ. ಇನ್ನೇನು ಅವ್ರ ಹತ್ರ 40 ಮಂದಿ ಉಳಿದಾರಲ್ಲ, ಅವ್ರು ನಿಮ್ಮನ್ನು ಹಿಡ್ಕೊಂಡು ನಮ್ಮ ಕಡೆ ಬರುಪಾಳೆ ಬರ್ತೇವೆ. ಇದನ್ನ ಅವ್ರಿಗೆ ಎಚ್ಚರಿಕೆ ಕೊಡಿ. ಯಾಕಂದ್ರೆ ಅವ್ರಿಗೆ ಯಾವುದೂ ಪತ್ತಾಗುವುದಿಲ್ಲ, ಯಾವುದೋ ಟ್ರ್ಯಾಕ್ಟರ್ ಸಾಲ ಆಗುವುದಿಲ್ಲ, ಯಾವುದೋ ಎಲ್ಲ ಸಾಲ ಕೊಟ್ಟು ನಿಮ್ಗೆ ಕೊಡ್ತೀವಿ. ಅಲ್ಲಿ ಯಾವ ಸೊಸೈಟಿ ನಮ್ದಿಲ್ಲ ಆದ್ರೂ ಹೊಸದು ಮಾಡಿ ಕೊಡ್ತಾರೆ. ಅದ್ರಾಗೇನು 2 ಮಾತು. ಈ ಪ್ರಕಾರವಾಗಿ ಇನ್ನೂ ಕೂಡ ಆ ಕಡೆ ಹೋದಂತ PKPS ಸೊಸೈಟಿ ಸ್ವಲ್ಪ ಎಚ್ಚರಿಕೆಯನ್ನು ಕೊಡಿ. ಯಾವ ಪ್ರಕಾರ ನಮ್ಮದ ಪ್ರಭಾವ ಇದೆ ಅದ್ರ ಜೊತೆಗೆ ಬರೀ
ಇವತ್ತು ಹುಕ್ಕೇರಿ ಭಾಗದಲ್ಲಿ ಒಂದು ಸಹಕಾರ ಪರ್ವ ಚಾಲೂ ಆಗ್ಯದ. ಏನು ಯಾವ ಪ್ರಕಾರ ಹಿರಣ್ಯಕೇಶದಲ್ಲಿ ನೀವೇನೆಲ್ಲ ಬದಲಾವಣೆ ಮಾಡಿದ್ದೀರಿ, ಇದರಲ್ಲಿ ಏನ್ರ ತಪ್ಪು ಮಾಡ್ರೇನ, ನಿಮ್ಗೆ ಏನ್ರೆ ಕೆಟ್ಟದ್ದು ಅನ್ಸಾಗಿದ್ದಾನ, ಒಳ್ಳೇದಾಗಿದ್ದು ಕೆಟ್ಟದಾಗಿದ್ದು ಇದು ವಿಚಾರ ಮಾಡಿ. ಹಿರಣ್ಯಕೇಶ ಸಹಕಾರ ಸಹಕಾರಿಯಲ್ಲಿ ಏನು ಕೆಟ್ಟಾಗ್ಯದ, ವಿದ್ಯುತ್ ಸಹಕಾರ ಸಹಕಾರಿ ಕಾರ್ಖಾನೆಯಲ್ಲಿ ಏನು ಕೆಟ್ಟಾಗ್ಯದ, DCC ಬ್ಯಾಂಕ್ದಲ್ಲಿ ಕೂಡ ಮುಂದೆ ಏನು ಕೆಟ್ಟ ಹೋಗೋದ, ನಿಮ್ಗೆ ಎಲ್ಲ ಒಳ್ಳೆಯದ ಆಗ್ತದೆ. ಆದ ಕಾರಣ ಒಂದು ಕಥೆಯನ್ನು ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಅದೇ ಪ್ರಕಾರವಾಗಿ ಇವತ್ತು ಶಂಕರ್ಲಿಂಗ್ ಪಾದಕಮಲಗಳಿಗೂ ಕೂಡ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸುತ್ತಾ ಕಾರ್ಖಾನೆ ಸ್ಥಾಪನೆ ರೂವಾರಿಗಳು ಸ್ವತಂತ್ರ ಸೇನಾನಿಗಳು ಆಗಿನ ದಿನಮಾನಗಳಲ್ಲಿ ಜನಪ್ರಿಯ ಸಹಕಾರಿ ಧುರೀಣರು ಮತ್ತು ಶಾಸಕರಾಗಿದ್ದ ದಿವಂಗತ ಅಪ್ಪನಗೌಡ ಪಾಟೀಲ್, ಮುಂಬೈ ಪ್ರಾಂತ್ ಕೃಷಿ ಸಚಿವರಾಗಿದ್ದ ದಿವಂಗತ MP ಪಾಟೀಲ್, ಹಿರಿಯ ಸಹಕಾರಿ ಧುರೀಣರಾದ ದಿವಂಗತ SI ಪಾಟೀಲ್, ಮಾಜಿ ಶಾಸಕರಾಗಿದ್ದ ವಿಶ್ವನಾಥ್ ಕತ್ತಿ, ದಿವಂಗತ ಬಸವಗೌಡ ಪಾಟೀಲ್ ಹಾಗೂ ಮಾಜಿ ಸಚಿವರಾದ ಮಲರೇಗೌಡ ಪಾಟೀಲರನ್ನು ಸ್ಮರಿಸಿಕೊಳ್ಳುತ್ತಾ 69ನೇ ಸರ್ವಸಾಧಾರಣ ಸಭೆಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಸಹಕಾರಿ ಬಂಧುಗಳೇ, ನಮ್ಮ ಸಂಸ್ಥೆಯ 69ನೆಯ ವರದಿ ಮತ್ತು 31/3/25ರಂದು ಕೊನೆಗೊಂಡು 2024-25 ಸಹಕಾರಿ ವರ್ಷದ ಅಂದಾಜು ಪತ್ರಿಕೆಗಳನ್ನು ಸಂಚಾಲಕ ಮಂಡಳಿಯ ಪರವಾಗಿ ತಮ್ಮೆಲ್ಲರ ಮುಂದೆ ಸಾದರಪಡಿಸಿರುವೆ. ಈ ವರದಿಯು ಈಗಾಗಲೇ ತಮ್ಮ ಕೈ ಸೇರಿರುವುದರಿಂದ ಅದನ್ನು ಇಲ್ಲಿ ಪುನಃ ಓದಿ ಹೇಳುವ ಅವಶ್ಯಕತೆ ಇಲ್ಲವೆಂದು ಭಾವಿಸಿ ಅದನ್ನು ತಾವೆಲ್ಲರೂ ಅಂಗೀಕರಿಸುವರೆಂದು ನಂಬಿರುತ್ತೇನೆ. 2024-25ನೇ ಹಂಗಾಮಿನಲ್ಲಿ 54,409 ಎಕರೆ ಕ್ಷೇತ್ರದಲ್ಲಿ 13,69,000 ಮೆಗಾಟ್ ಟನ್ ಕಬ್ಬನ್ನು ನಮ್ಮ ಕಾರ್ಖಾನೆಗೆ ರೈತರು ನೋಂದಣಿ ಮಾಡಿಕೊಂಡಿದ್ದರು. ಆದರೆ 5,20,885 ಮೆಟ್ರಿಕ್ ಟನ್ ಮಾತ್ರ ಕಬ್ಬು ಸಕ್ಕರೆ ಕಾರ್ಖಾನೆಗೆ ಪೂರೈಸಿದ್ದಾರೆ. ಇನ್ನುಳಿದ ಕಬ್ಬನ್ನು ಬೇರೆ ಬೇರೆ ಸಕ್ಕರೆ ಕಾರ್ಖಾನೆಗೆ ಕಳಿಸಿರುತ್ತಾರೆ. ಹೀಗಾಗಿ ನಮ್ಮ ಸಕ್ಕರೆ ಉತ್ಪಾದನೆ 4,80,500 ಕ್ವಿಂಟಾಲ್ಗಳಾಗಿರುತ್ತದೆ. ಹೀಗಾಗಿ ನಮ್ಮ ಸಕ್ಕರೆ ಕಾರ್ಖಾನೆ ಇತರೆ ವಿದ್ಯುತ್ ಉತ್ಪಾದನೆಯು ಸಹಿತ ಕಡಿಮೆಯಾಗಿರುತ್ತದೆ. ಹೀಗಾಗಿ ಕಾರ್ಖಾನೆಯ ಖರ್ಚು ವೆಚ್ಚಗಳು, ಬ್ಯಾಂಕ್ ಬಡ್ಡಿಗಳು ತುಂಬುವುದು ಕಷ್ಟಕರವಾಗಿರುವುದರಿಂದ ಕಾರ್ಖಾನೆ ಕಳೆದ 13 ವರ್ಷಗಳಿಂದ ಸತತವಾಗಿ ಕೂಡೀಕೃತ ಹಾನಿ ಅನುಭವಿಸಿದೆ. ದಿನಾಂಕ 31/3/2025 ಇದ್ದಂತೆ ಒಟ್ಟು 463 ಲಕ್ಷ ಕೋಟಿಗಳಷ್ಟು ಕೂಡೀಕೃತ ಹಾನಿ ಅನುಭವಿಸಿದೆ. ನಮ್ಮ ಕಾರ್ಖಾನೆಯ ಕಬ್ಬು ನುರಿಸುವ ಸಾಮರ್ಥ್ಯವು 8,500 TCD ಇರುತ್ತದೆ. ಹೀಗಾಗಿ ನಮ್ಮ ಕಾರ್ಖಾನೆಯ ಎಲ್ಲ ಸದಸ್ಯರು ತಾವು ಬೆಳೆದಂತ ಕಬ್ಬನ್ನು ನಿಮ್ಮದೇ ಆದ ಸಕ್ಕರೆ ಕಾರ್ಖಾನೆಗೆ ಕಳಿಸಿ ಕಾರ್ಖಾನೆಯ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ವಿನಂತಿಸುತ್ತೇವೆ. ನಾವು 2025-26ನೇ ಹಂಗಾಮಿನಲ್ಲಿ ಕಾರ್ಖಾನೆಯನ್ನು ವ್ಯವಸ್ಥಿತವಾಗಿ ನಡೆಸಿ 10 ಲಕ್ಷ ಕಬ್ಬು ಟನ್ ನುರಿಸಿ 11 ಲಕ್ಷ ಕ್ವಿಂಟಾಲ್ ಸಕ್ಕರೆ ಉತ್ಪಾದಿಸುವ ಗುರಿಯನ್ನು ಹೊಂದಿದ್ದೇವೆ. ಕಾರಣ ಎಲ್ಲ ಸದಸ್ಯರು ಓಡ್ನಿ ತೋಡ್ನಿ ಅವರು ಹಾಗೂ ಕಾರ್ಖಾನೆಯ ಕಾರ್ಮಿಕರು ಸಹಕರಿಸಬೇಕೆಂದು ವಿನಂತಿಸುತ್ತೇನೆ. ಕಾರ್ಖಾನೆಯ ಅಭಿವೃದ್ಧಿಗೋಸ್ಕರ ಸಲಹೆ, ಸೂಚನೆ ಹಾಗೂ ಹಣಕಾಸಿನ ನೆರವು ನೀಡಿ ಇದರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ನಮ್ಮ ಹಿತಚಿಂತಕರು ಹಾಗೂ ಮಾರ್ಗದರ್ಶಕರಾದ ಮಾಜಿ ಲೋಕಸಭಾ ಸಂಸದರು, ಸಹಕಾರ ರತ್ನ ಹಾಗೂ ಜೊಲ್ಲೆ ಗ್ರೂಪ್ ಸಂಸ್ಥಾಪಕರಾದಂಥ ಶ್ರೀ ಅಣ್ಣಾಸಾಹೇಬ್ ಶಂಕರ್ ಜೊಲ್ಲೆ ಹಾಗೂ ಮಾಜಿ ಸಚಿವರು, ಹಾಲಿ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಇವರಿಗೆ ಸಂಚಾಲಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಖಾನೆಯ ನಡೆಸುವಲ್ಲಿ ಸೂಕ್ತ ಮಾರ್ಗದರ್ಶನ ನೀಡಿದ ಕೇಂದ್ರ ಮತ್ತು ರಾಜ್ಯ ಸಹಕಾರ ಸಂಘಗಳ ನಿಬಂಧಕರು, ಇತರ ಇಲಾಖೆಗಳು, ಅಧಿಕಾರಿಗಳು, ಲೆಕ್ಕ ಪರಿಶೋಧಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಖಾನೆ ಕಾರ್ಯಾಚರಣೆಯನ್ನು ನಿರಂತರವಾಗಿ ಸಾಗಿಸಲು ಸಹಕರಿಸಿದ ಕಾರ್ಖಾನೆಯ ಸಿಬ್ಬಂದಿ ಹಾಗೂ ಕಾರ್ಮಿಕರಿಗೂ ಕಬ್ಬು ಸರಬರಾಜು ಮಾಡಲು ಸಹಕರಿಸಿದ ಕಬ್ಬು ಓಡ್ನಿ ಗುತ್ತಿಗೆದಾರರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ವರದಿ ವರ್ಷದಲ್ಲಿ
ಸಕಾಲಕ್ಕೆ ಆರ್ಥಿಕ ನೆರವು ನೀಡಿ ಸಹಕರಿಸಿ ಡಿಸಿಸಿ ಬ್ಯಾಂಕುಗಳಾದ ಬೆಳಗಾವಿ, ಕೊಲ್ಹಾಪುರ, ಬಾಗಲಕೋಟ್, ಮಂಗಳೂರು, ವೀರೇಶ್ವರ್ ಕೋಆಪ್ ಸೊಸೈಟಿ, ಎಕ್ಸಂಬಾ, ಜ್ಯೋತಿ ವಿವಿಧ ಸೌಹಾರ್ದ ಸಂಘ ಎಕ್ಸಂಬಾ, ಅಣ್ಣಾ ಸೌಹಾರ್ದ ಸಂಘ ಬಾಗೇವಾಡಿ, ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್ ಇವುಗಳ ಎಲ್ಲ ಸಂಚಾಲಕರು ಹಾಗೂ ಅಧಿಕಾರಿ ವರ್ಗದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕಾರ್ಖಾನೆಗೆ ಪರೋಕ್ಷ ಹಾಗೂ ಅಪರೋಕ್ಷ ಸಹಾಯ ಸಹಕಾರ ನೀಡಿದ ಎಲ್ಲ ಸದಸ್ಯರಿಗೂ ಹಾಗೂ ಸಂಘ ಸಂಸ್ಥೆಗಳಿಗೂ ಹಾಗೂ ಸಕಾಲಕ್ಕೆ ಕಾರ್ಖಾನೆಗೆ ಬೇಕಾಗುವಂತ ಬಿಡಿ ಭಾಗಗಳನ್ನು ಸರಬರಾಜು ಮಾಡಿದ ಸರಬರಾಜುದಾರರಿಗೆ ಹಾಗೂ ನಮ್ಮ ಸಂಸ್ಥೆ ಯಾವತ್ತೂ ಸುದ್ದಿಗಳನ್ನು ಪ್ರಸಾರ ಮಾಡಿದ ಪತ್ರಿಕಾ ಹಾಗೂ ಟಿವಿ ಮಾಧ್ಯಮ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ ಸಂಚಾಲಕ ಮಂಡಳಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದ.